ಇವಾಗ ನಾವು ಕನ್ನಮಂಗಲ ಗ್ರಾಮದಲ್ಲಿ ಇದ್ದೀವಿ. ಇದು ಕನ್ನಮಂಗಲ ಮೇನ್ ರೋಡ್ ಇದು. ಸೊ ಇಲ್ಲಿ ಒಂದಷ್ಟು ಲ್ಯಾಂಡ್ ಇದೆ, ಅಂದ್ರೆ ಖರಾಬ್ ಲ್ಯಾಂಡ್ ಅಂತ ಹೇಳ್ಬೋದು. ಸೊ ಪಂಚಾಯತಿ ಅವರು ಇಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮಾಡೋದಕ್ಕೋಸ್ಕರ ಜಾಗವನ್ನ ಇವ್ರಿಗೆ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ ಇಲ್ಲಿ ಏನಾಗಿದೆ ಅಂತ. ಸರ್ ನಮಸ್ಕಾರ. ಸರ್ ಇಲ್ಲಿ ಯಾವ ಸಮುದಾಯ ಭವನ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ? ಸರ್ ಇಲ್ಲಿ ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಸ್ಥಳಾಂತರ ಕಮ್ಮಿ ಇದೆ ಅನ್ನೋದು, ಸ್ಥಳ ಕಮ್ಮಿ ಇರೋ ವಿಚಾರಕ್ಕೆ ನಮಗೆ ಕಚೇರಿಗೆ ಕೊಟ್ಟಿದ್ದಾರೆ ಪಂಚಾಯತಿಯವರು. ಕಚೇರಿ ಮಾಡಕ್ಕೆ ಅಂತ ಇಲ್ಲಿ ನಿಂತಿದ್ದು ಇದಾಗಲೇ 3 ವರ್ಷದಿಂದ ಪಂಚಾಯತಿಯವರು ನಮಗೆ ಕೊಟ್ಟಿದ್ದಾಗ ನಾವು ಬಂದು ಇಲ್ಲಿ 3 ವರ್ಷದಿಂದ ಹಿಂದೆ ಬಂದು ಇನಾಗ್ರೇಷನ್ ಮಾಡ್ಕೊಂಡು ಬೋರ್ಡ್ ಹಾಕೊಂಡು ನಾವು ವಾಸ ಮಾಡ್ಕೊಂಡು ಇಲ್ಲಿ ನೋಡ್ಕೊಂಡಿದ್ವಿ. ಇನ್ನೇನು ಬರೋ ತಿಂಗಳಲ್ಲಿ ನಮಗೆ ಕಚೇರಿ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಸರ್. ಅಷ್ಟು ಬೇಗ ಕೆಲ ಕಿಡಿಗೇಡಿಗಳು ಈ ತರ ದೇಶದ್ರೋಹ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಇಂಥವ್ರ ವಿರುದ್ಧ ತಮ್ಮ ಮೂಲಕನೇ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಸರ್, ಕಾನೂನು. ಸರ್ ತಮ್ಮ ಸಂಘಟನೆಯ ಹೆಸರು ಏನಾದ್ರು ಇದೆಯಾ? BDKS ಸರ್, ಅಂದ್ರೆ ಭೀಮನೋಡಿ ದಲಿತ ಕ್ಷೇಮಾಭಿವೃದ್ಧಿ ಸಂಘ ಅಂತ. ಅದು ಬಿಟ್ಟು ಎಕ್ಸ್ಪೆಷಲಿ ಇಲ್ಲಿ ಕನ್ನಮಂಗಲದ ಗ್ರಾಮದ ದಲಿತರೆಲ್ಲ ಸೇರಿ ಒಗ್ಗಟ್ಟಾಗಿ ಕೂಡಿ ಒಗ್ಗಟ್ಟಿನ ಬಲ ಅಂತ ಒಂದು ವಿಚಾರದಲ್ಲಿ ನಾವು ಕೂಡಿ ಸೇರಿ ಮಾಡಿರೋಂಥ ವಿಚಾರ. ಇದರಲ್ಲಿ ಎಲ್ಲ ಬರುತ್ತೆ. ಈಗ ಅವ್ರಿಗೆ ಅವಮಾನ ಆಗಿದೆ ಅಂದ್ರೆ ಇಲ್ಲಿ ಇನ್ನ ವಿಕೃತ ಮನಸ್ಸು ಹರಿದು ನೋಡಿ ಸರ್. ಪೋಸ್ಟ್ ಯಾವ ರೀತಿ ಹರಿದಿದ್ದಾರೆ ಪೋಸ್ಟ್ ನೋಡ್ತಾ ಇರ್ಬೋದು ಸ್ನೇಹಿತರೆ. ಇಲ್ಲಿ ಸಮುದಾಯ ಮಾಡೋದಕ್ಕೋಸ್ಕರ, ಸಮುದಾಯ ಕಟ್ಟಡವನ್ನ ಕಟ್ಟೋದಕ್ಕೋಸ್ಕರ ಇಲ್ಲಿ ಒಂದು ಸ್ಥಳವನ್ನ ಮೀಸಲಾಗಿಟ್ಟಿದ್ರು. ಪಂಚಾಯತಿಯವರು ಇಲ್ಲಿ ಸಮುದಾಯ ಭವನವನ್ನ ಕಟ್ಟೋದಕ್ಕೋಸ್ಕರ ಇಲ್ಲಿ ಸ್ಥಳವನ್ನ ಕೊಟ್ಟಿದ್ರು. ಆದ್ರೆ ಇಲ್ಲಿ ಒಂದು ಕಿಡಿಗೇಡಿಗಳು ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಹರಿದು ಹಾಕಿದ್ದಾರೆ. ನೋಡಿ ಇಲ್ಲಿ ಬೋರ್ಡ್ ಕೂಡ ಆಲ್ಮೋಸ್ಟ್ ಮುರಿದು ಹಾಕ್ಬಿಟ್ಟಿದ್ದಾರೆ. ಇದು ಕನ್ನಮಂಗಲ ಕ್ಷೇತ್ರ, ಕನ್ನಮಂಗಲ ಗ್ರಾಮ. ಇದು ಮೇನ್ ರೋಡ್ ಅಲ್ಲಿ, ಕನ್ನಮಂಗಲ ಮೇನ್ ರೋಡ್ ಅಲ್ಲಿ ಇರ್ತಕ್ಕಂತಹ ಜಾಗ ಇದು. ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟಡ ನಿರ್ಮಾಣ ಮಾಡೋದಕ್ಕೋಸ್ಕರ ಒಂದಷ್ಟು ಜಾಗವನ್ನ ಮೀಸಲಾಗಿಟ್ಟಿದ್ರು. ಅವ್ರ ಭಾವಚಿತ್ರನ ತುಂಡು ತುಂಡಾಗಿ ಕತ್ತರಿಸಿದ್ದಾರೆ ಸರ್. ಅವರ ಭಾವಚಿತ್ರವನ್ನ ಹರಿದಾಕಿದ್ದಾರೆ ಅಂತ ಸ್ಥಳೀಯರು ಹೇಳ್ತಾ ಇದ್ದಾರೆ. ಹಾಗೂ ಬೋರ್ಡ್ ಕೂಡ ಮುರಿದಾಕಿರೋಂಥದ್ದು ನೋಡ್ಬೋದು. ಅವರಿಗೆ ಇಷ್ಟೊಂದಿಲ್ಲ, ಬೇರೆ ಹೇಳಿ ಮಾಡಿದಂತ ವಿಚಾರ. ಇವತ್ತಿನ ದಿನ ಏನ ಸಂವಿಧಾನ ಶಿಲ್ಪಿ ಆದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಹಾಗೂ ಇದನ್ನ ಯಾರು ದುಷ್ಕರ್ಮಿಗಳು ಮಾಡಿದ್ದಾರೆ ಅವ್ರಿಗೆ ಸರಿಯಾದ ಶಿಕ್ಷೆಯನ್ನು ಆಗ್ಬೇಕು. ಮತ್ತೆ ಇದ್ರ ಏನೋ ಕಾನೂನು ರೀತಿಯಲ್ಲಿ ಏನೇನಿದೆ ಎಲ್ಲ ಕ್ರಮ ತಗೋಬೇಕು. ಇದನ್ನ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ. ಯಾರು ಇದಕ್ಕೆ ಶಾಮೀಲ್ ಆಗಿದೆ ಅವ್ರು ಎಲ್ಲರೂ ಬಂಧಿಸಲೇಬೇಕು ಅಂತ ನಿಮ್ಮ ಮೀಡಿಯಾ ಮುಖಾಂತರ ನಾವು ಕೇಳ್ಕೊಂತೇವೆ. ನಮ್ಮ ಹೆಸರು ದೇವೇಂದ್ರ ಅಂತ ಹೇಳ್ಬಿಟ್ಟು ಈ ಸ್ಥಳದಲ್ಲಿ ಇದ್ದಾಗ ನೈಟು ಈ ನಾಗರಾಜ್ ಅಂತ ಹೇಳ್ಬಿಟ್ಟು ಚಿಕನ್ ಅಂಗಡಿ ಒಬ್ರು ಅವ್ರೆ, ಅವ್ರು ಇಲ್ಲಿ ಹೋಗಿ ಬಂದ್ಮೇಲೆ ಮತ್ತೆ ಅವ್ರು ಹೇಳ್ಕೊಟ್ಟಿರೋದು ಈ ತರ ಮಾಡಿ ಅಂತ ಹೇಳ್ಬಿಟ್ಟು. ನಾಗರಾಜ್ ಅವರೇ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ? ನಮ್ಗಲ್ಲ, ಅವ್ರಿಗೆ ಹೇಳ್ಕೊಟ್ಟಿರೋದು ಇನ್ನೊಬ್ರಿಗೆ. ನಾವ್ ಅಲ್ಲೇ ಇದ್ರಿ, ಅಂಗಡಿ ಹತ್ರ ಬಂದು ಆಮೇಲೆ ಮಾಡಿರೋದು. ಸ್ನೇಹಿತರೇನಿಲ್ಲ, ಹೋಗ್ತಾ ಇದ್ದಾಗ ಕಾಣಿಸ್ತಾ ಇದ್ರು ಅಷ್ಟೇ, ಮಾತಾಡ್ತಾ ಇದ್ರು. ನೋಡಿದ್ವಿ. ಅವ್ರು ನೋಡಿದ್ರಿ. ಅವ್ರು ಅಂಗಡಿ ನಾಗರಾಜ್ ಅವರು ಅಂಗಡಿಯವರು. ನಾವ್ ನಾವ್ ಅಲ್ಲಿದ್ರಿ, ಅಲ್ಲಿ ಅವನು ಅಲ್ಲಿ ಮಾತಾಡ್ಕೊಂಡ್ ಬಂದು ಇಲ್ಲಿ ಮಾಡಿರೋದು. ಅವ್ರ ಹತ್ರ ಬಂದು ಮಾಡಿರೋದು. ಅದ್ ನಮ್ಮ ಹತ್ರ ಮಾತಾಡಿಲ್ಲ. ಅಂಗಡಿ ಹತ್ರ ಹೋಗ್ಬಿಟ್ಟು ಬಂದು ಅಂಗಡಿ ಹತ್ರ ಹೋಗಿ ಮಾಡಿರೋದು. ಅವನ ಹತ್ರ ಹೋಗ್ತಾ ಇದ್ದ, ಅಂಗಡಿ ಹತ್ರ ಹೇಳ್ಕೊಡ್ತೇನೆ ಹೇಳ್ತಾ ಇದ್ರು ಅವರು. ಆಮೇಲೆ ಬಂದು ಮಾಡಿರೋದು. ನಾವ್ ಅಲ್ಲಿದ್ರಿ, ಆದ್ರೆ ಇಲ್ಲಿ ಕಾಣ್ತಿಲ್ಲ ನಮ್ಗೆ. ಆಮೇಲೆ ನೋಡ್ರಿ ಕಾಣಿಸಿದ್ರೆ ತಡೀತಾ ಇದ್ವಿ ಇಬ್ರು. ಅವ್ರು ಯಾವ ಊರು? ಅವರು ಇದೆ ಅವರು. ಹೌದು. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ 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 ಭೀಮ್, ಜೈ ಭೀಮ್, ಜೈ ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜೈ.